ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಬೀದರ್ ನಗರದಲ್ಲಿ ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ವತಿಯಿಂದ ಕಾನೂನಿನ ಅರಿವು ಕುರಿತು ವಿಚಾರ ಸಂಕಿರಣವನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಪ್ರಸನ್ನ ಬಿ ವರಾಳೆ ಉದ್ಘಾಟಿಸಿದ್ದರು. ಬೀದರ್ ಜಿಲ್ಲೆಯ ಪ್ರಗತಿಗೆ ಕೈಗಾರಿಕೆ ಜೊತೆಗೆ ಪ್ರವಾಸೋದ್ಯಮಕ್ಕೂ ಹೆಚ್ಚು ಒತ್ತು ನೀಡಬೇಕೆಂದು ಸಚಿವ ಶರಣಬಸಪ್ಪ ದರ್ಶನ್ಪುರ್ ಹೇಳಿದ್ದರು. ಬೀದರ್ ನಗರದ ನೌದ್ಕೇರಿಯ ಶ್ರಾವಣ ಮಾಸದ ಭಜನಾ ಸಮಾರೋಪ ಸಮಾರಂಭ ಹಾಗೂ ಜನಪದ ಸಂಗೀತ ಉತ್ಸವ ಕುಂಭಕಳಸ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು. ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂಗವಾಗಿ ಗಡಿ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕ ರಚನಾತ್ಮಕ ಪ್ರಗತಿಯ ಕುರಿತು ಬೃಹತ್ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ನ ಹಾರೂರ್ಗೇರಿ ಬಡಾವಣೆಗೆ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಭೇಟಿ ನೀಡಿ ಪರಿಶೀಲಿಸಿದ್ದರು. ಮನೆಗಳಿಗೆ ನುಗ್ಗಿದ ನೀರು ನಗರಸಭೆ ಅಧ್ಯಕ್ಷರಿಂದ ಪರಿಶೀಲನೆ ಮಾಡಿದ್ದರು. ಭಾಲ್ಕಿ ತಾಲೂಕಿನ ಧನ್ನೂರ್ ಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ದೇವಕಿ ನಾಗೂರೆ ಧನ್ನೂರ್ ಎಸ್ PHCಗೆ NQAS ಪ್ರಮಾಣ ಪತ್ರ ನೀಡಿದ್ದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ವತಿಯಿಂದ ಕಾನೂನಿನ ಅರಿವು ಕುರಿತು ಒಂದು ದಿನದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಪ್ರಸನ್ನ ಬಿ ವರಾಳೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ವತಿಯಿಂದ ಕಾನೂನಿನ ಅರಿವು ಕುರಿತು ವಿಚಾರಣೆ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಿ ಅಧ್ಯಕ್ಷರು ಬಲವಂತರಾವ್ ವರಾಳೆ ಶಿಕ್ಷಣ ಸಂಸ್ಥೆ ಹುಮ್ನಾಬಾದ್ ಹರ್ಷ ಬಿ ರತ್ನಾಕರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಶ್ರೀ ಪ್ರಸನ್ನ ಬಿ ವರಾಳೆ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗೀತಾ ವರಾಳೆ ಅವರಿಗೆ ಶಾಲು ಹೊದಿಸಿ ಸಂವಿಧಾನದ ಪೀಠಿಕೆ ನೀಡಿ ಗೌರವಿಸಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಬೀದರ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ BS ಬಿರಾದರ್, ಹಿರಿಯ ಸಾಹಿತಿಗಳಾದ ಚಂದ್ರಕಾಂತ್ ಪೋಸ್ಟೆ, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕರಾದ ಶಿಲ್ಪಾ M, ಅಶೋಕ್ ಬಿ ರತ್ನಾಕರ್, ಅತುಲ್ ಬಿ, ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಗಂಗಶೆಟ್ಟಿ, ಲೋಣಿ, ಗೋವಿಂದ ಪೂಜಾರಿ, ನಾಯ್ಕೊಡೆ ಪ್ರಾಂಶುಪಾಲರು, ಸೂರ್ಯಕಾಂತ್ ಸಿಂಗಾರೆ ಅವರು ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ನ್ಯಾಯಾಧೀಶರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಮುಖ್ಯ ಗುರುಗಳು, ಸಿಬ್ಬಂದಿಗಳು ಇದ್ದರು. ಈ ಕಾರ್ಯಕ್ರಮದ ನಿರೂಪಣೆ ದೇವಿದಾಸ್ ಜೋಶಿ ಮಾಡಿದ್ದರು. ನ್ಯಾಯಮೂರ್ತಿಗಳಿಂದ ಜ್ಯೋತಿಯನ್ನು ಪ್ರಜ್ವಲಿಸಿ ನಮ್ಮೆಲ್ಲ ಭೇಟಿ ಮಾಡಿದರು. ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. एक और वजह से करना चाहूँगा कि उन्होंने हम लोगों को संविधान की वास्तविकता की प्रतिमा प्रतिरूप हमको उपहार स्वरूप दिया. मैं इस बात के लिए भी उनका धन्यवाद करना चाहूँ. लाखों लोग हजारों साल अज्ञान के अंधकार में, दमन और शोषण की बेड़ियों में, श्रृंखला में जहां कोई रास्ता नहीं नजर आ रहा था,
उन लाखों लोगों को इस अज्ञान के अंधकार से मुक्ति देते हुए ज्ञान का सागर हमें मिला, प्रज्ञा सूर्य, जिसने इन लाखों वंचितों की, दलितों की, शोषितों की जो श्रृंखलाएं थी वो एक झटके से तोड़ दी। वो महामानव, विश्व मानव, संविधान शिल्पी डॉक्टर बाबा साहेब भीमराव अंबेडकर, महाकारुणिक तथागत गौतम बुद्ध, इनका वंदन करते हुए मेरे दादाजी जिनके नाम से ये शिक्षण संस्थाएं खड़ी है, उनका आदर से वंदन करते हुए कुछ यादें। दादाजी जिनको शायद हमारी नई पीढ़ी को ये पता नहीं होगा, जिसका जिक्र उनकी जो वीडियो क्लिप में किया गया कि वो निर्वाचित होकर लोक प्रतिनिधि के रूप में उन्होंने यहाँ अपना योगदान दिया, लेकिन शायद एक कम लोगों को पता होगा कि उन्होंने अपना काम इतना बखूबी निभाया था कि उस वक्त के पेपर्स में उनका उल्लेख कर्नाटक केसरी ऐसा किया जाता था, क्योंकि वो जनता के प्रश्नों को बड़ी सरल तरीके से, बड़े जोश से उपस्थित करते थे, उस पर चर्चा करवाते थे, और इसलिए उनको कर्नाटक केसरी इस उपाधि से संबोधित किया था। जो 1900 तकरीबन 22 से 1956 तक 3 दशकों से ज़्यादा बाबा साहब के साथ रहे, और ये साथ बाबा साहब का एक जवान जो अपने सेनाधिपति की हर बात के लिए, हर उनकी आज्ञा के लिए अपनी जान तक कुर्बान करने के लिए तैयार था, ऐसा एक जवान इस रूप में वो बाबा साहब के साथ रहे। इतना उनका साथ था कि जब उनकी यादों की किताब मेरे पिताजी ने चाहा था कि वो प्रकाशित हो जाए, और वो उस तरीके का प्रयत्न करते रहे, लेकिन किसी कारणवश उनके जीवन में ये हो नहीं पाया, और उनके मृत्यु पश्चात 1987-88 में मेरे पिताजी ने उनके ऑटोबायोग्राफी की किताब जो है उसका, उनकी यादों का संकलन करके प्रकाशित करना चाहा। तो जब इस किताब का जो हम ड्राफ्ट कहते हैं, वो ड्राफ्ट मराठी के बहुत महान साहित्यिक पुल देशपांडे जी को भेजा कि वो उस बारे में कुछ अपना मत व्यक्त करें, तो पुल देशपांडे जी ने कहा कि मेरे पिताजी से कहा कि ये पढ़कर ऐसे लगता है कि बलवंतराव जी का ये किताब, इस किताब के लिए एक ही शीर्षक योग्य हो सकता है, और वो है बाबा साहेब आंबेडकरांचा सांगाती। सांगाती ये जो शब्द है वो स्नेही से आगे है, जवान से आगे है। एक साया जिस तरीके से अपनी प्रतिमा स्वरूप, अपनी मूल रूप के साथ रहता है 24 घंटे 365 दिन, इसी तरीके से बलवंतराव बाबा साहब जी के साथ रहे अपने आयुष्य के 3.5 दशक। अपनी वीडियो क्लिप में ये जिक्र आया है कि 1925 में उस सभा का आयोजन किया गया था। उस सभा में बलवंतराव जी ने वॉलेंटियर के रूप में अपना योगदान दिया, और बाबा साहब के व्यक्तिमत्व से बड़े प्रभावित हो चुके थे। लेकिन पहला जो दर्शन बाबा साहब का उन्होंने किया, उसका बड़ा रोचक अनुभव बलवंतराव जी ने, हमारे दादाजी ने उनके किताब में लिखा, और मैं ज़रूर चाहूँगा कि ये आपके साथ साझा करूँ। लिखते हैं कि उस वक्त कर्मवीर विठल जी शिंदे ने एक हॉस्टल बम्बई में शुरू किया था, जिसमें दलित समाज के बच्चे, अस्पृश्य बच्चे पढ़ इनके रहने की व्यवस्था हो जाए और वो पढ़ सके। तो जैसे ही ये मालूम हुआ तो मेरे दादाजी उनके एक साथी निपानी से सीधा बम्बई आए, वहाँ उस वसति गृह में गए, वहाँ उनको दाखिला मिल गया, और उन्होंने राजाराम कॉलेज में उस वक्त इंग्लिश
4th का अध्ययन करना शुरू किया। अब वो जो वसतिगृह था वो शिंदे साहब ने, कर्मवीर विठ्ठलराव शिंदे ने शुरू किया था। वहाँ विद्यार्थियों को मांसाहार जो था वर्ज्य था, तो पूरा शाकाहार का चलन था। मेरे दादाजी और उनके साथी जो कभी कभार मांसाहार के आदी थे, तो वो असहज उनको ज़रा लग रहा था, तो वो कभी कभार छुट्टी के दिनों में सुप्रीडेंट अगर नहीं है, ऐसा मौका देखकर होटल में जाकर मांसाहार करने का प्रयास करते थे। ये बात उन दिनों की है जब होटल में भी अस्पृश्यों को प्रवेश नहीं था, और ये बात मुंबई की है जो तभी भी एक बड़ा शहर था, औद्योगिक शहर था, जहाँ सारी सुविधाएं थी, एक बड़ा बंदर था। फिर भी मुंबई जैसे शहर में अस्पृश्यों को होटल में प्रवेश नहीं था। सिर्फ चुने होटल्स जो थे, जो ईरानी होटल्स कहते हैं हम, उन ईरानी होटल में अस्पृश्यों को प्रवेश था। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡನಾಡಿಗಳು ಬಲವಂತರಾವ್ ಹೊರಳೆಯವರು ಇದ್ದರು. ಸೊ ಅವರ ಗೆಳೆಯರಿಗೆ ಬಲವಂತರಾವ್ ಹೊರಳೆ ಸಾಹೇಬರು ಡೊನೇಷನ್ ಕೊಟ್ಟು ಒಂದು ಎಜುಕೇಷನ್ ಸೊಸೈಟಿಯನ್ನು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪಿಸಿದ್ರು ಅಂತೇಳಿ ತಿಳ್ಕೊಂಡು ನಮಗೆ ತುಂಬ ಸಂತೋಷ ಅನ್ನಿಸ್ತಿದೆ. ವಿಶೇಷವಾಗಿ ಆಧುನಿಕ ಭಾರತ ಕಂಡ ಶ್ರೇಷ್ಠ ಸಂವಿಧಾನವನ್ನು ನೀಡಿ ಇಡೀ ಜಗತ್ತಿಗೆ ಮಾದರಿಯಾಗಿರುವಂಥ ಪ್ರಜಾಪ್ರಭುತ್ವವು ಗಟ್ಟಿ ನೆಲೆಯ ಮೇಲೆ ನಿಲ್ಲಕ್ಕೆ ಸಹಾಯಕಾರಿಯಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬರು ಮಾಡಿಕೊಟ್ಟಿದ್ದು ಇಡೀ ಜಗತ್ತಿಗೆ ಗೊತ್ತಿತ್ತು. ಅಂಥವ್ರ ಜೊತೆಗೆ ಮುಂಜಾನೆಯಿಂದ ಸಂಜೆ ತನ್ನ ಅಗಳಿರುಳು ಅವ್ರ ಜೊತೆನೇ ಇದ್ದು ಅವರಿಂದ ಪ್ರಭಾವಿತರಾಗಿ ಬಲವಂತರಾವ್ ಹೊರಳೆಯವರು ನಮ್ಮಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮಾಡಿದರು. ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿವೆ. ಇದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇಂದು ತುಂಬ ಸಂತೋಷ ಆಗ್ತಿದೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ನಮಗೆ ಹೇಳಿದರು, ಹೊರಳೆ ಸರ್ ಅವರ ಹೆಸರನ್ನು ನಾವು ಇನ್ಸ್ಟಿಟ್ಯೂಷನ್ ಇದ್ದಾಗಿನಿಂದನೂ ಇಟ್ಕೊಂಡಿದ್ದೀವಿ. ಸೊ ಯಾಕಂದರೆ ಇದ್ದ ನಮ್ಮ ಅಧ್ಯಕ್ಷರಿಗೆ ಹೊರಳೆ ಸರ್ ಪರಿಚಯ ಇದ್ದರು. ಇಲ್ಲ, ಬೀದರ್ ಭಾಳ ಹಿಂದುಳಿದಿದೆ, ಅಲ್ಲಿ ಎಜುಕೇಷನ್ ನೀವು ಚೆನ್ನಾಗಿ ಬೆಳೆಸಬೇಕು, ಜನರನ್ನು ಎಜುಕೇಷನ್ ಮಾಡಬೇಕು ಅಂತೇಳಿ ಅವರಲ್ಲಿರುವ ಸ್ವಲ್ಪ ಮೊತ್ತವನ್ನು ಕೊಟ್ಟು ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ಅವರು ಹುಟ್ಟಿ ಹಾಕಿದರು. ಈ ಮೂಲಕ ನಮ್ಮ ಬಡ ವಿದ್ಯಾರ್ಥಿನಿಯರಿಗೆ ಓದಿಕೊಳ್ಳಿಕ್ಕೆ ಅನುಕೂಲ ಆಯಿತು, ಈಗಲೂ ಅನುಕೂಲ ಆಗ್ತಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬಲವಂತರಾವ್ ಹೊರಳೆಯವರ ಮೊಮ್ಮಗ ನಮ್ಮ ಪ್ರಸನ್ನ ಹೊರಳೆ ಸರು, ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾಗಿ ಬಂದದ್ದು ಅತಿ ಸಂತೋಷವನ್ನು ನೀಡ್ತಾ ಇದೆ. ಅವರು ತಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಗಡಿ ಜಿಲ್ಲೆ ನಮ್ಮ ಬೀದರದಲ್ಲಿ ಅವರು ತುಂಬ ಆವಾಗ 1947 ಆ ಟೈಮಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸ್ಥಾಪನೆ ಮಾಡಿದ್ದು ನಿಜಕ್ಕೂ ಸ್ತುತ್ಯಾರ್ಯ. ಸೊ ಈಗ ನಾವು ಭಾಳಷ್ಟು ಜನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತಿರ್ತೀವಿ, ಈಗ ಭಾಳಷ್ಟು ಮುಂದುವರೆದಿದೆ. ಬಟ್ ಆ ಟೈಮ್ನಲ್ಲಿ ಇಷ್ಟು ವಿಷನ್ ಇಟ್ಕೊಂಡು, ಇಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಇಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅಂತೇಳಿ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಮಾಡಿದ್ದು ಇದು ನಿಜವಾಗ್ಲೂ ಅತ್ಯಂತ ಶ್ರೇಷ್ಠ ಕೊಡುಗೆ. ಇಟ್ ಈಸ್ ಒನ್ ಆಫ್ ದ ಗ್ರೇಟ್ ಗಿಫ್ಟ್ ಗಿವನ್ ಬೈ ಬಲವಂತರಾವ್ ಹೊರಳೆ ಟು ಅವರ್ ಡಿಸ್ಟ್ರಿಕ್ಟ್, ಆ್ಯಂಡ್ ವಿ ಆರ್ ಎವರ್ ಗ್ರೇಟ್ಫುಲ್ ಟು ಬಲವಂತರಾವ್ ಹೊರಳೆ ಸರ್. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ 2 ಕೊಡುಗೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಂವಿಧಾನ ಕೊಟ್ಟದ್ರಿಂದ ನಂಬರ್ 1 ಏನಾಯ್ತು ಅಂತಂದರೆ, ಜಗತ್ತಿನ ಭಾಳಷ್ಟು ದೇಶಗಳು ಸ್ವತಂತ್ರ ಸಿಕ್ಕ ಕೆಲವೇ ವರ್ಷಗಳಲ್ಲಿ ಅವು ವಿಭಾಗಗಳಾಗಿ ಬೇರೆ ಬೇರೆ ಛಿದ್ರ ಆಗೋದು. ಬಟ್ ನಮ್ಮ ದೇಶ ಅಖಂಡವಾಗಿ ಪ್ರಜಾಪ್ರಭುತ್ವ ಗಣತಂತ್ರವಾಗಿ ಇಷ್ಟು ವರ್ಷಗಳವರೆಗೆ ಒಂದೇ ಕಂಟ್ರಿಯಾಗಿ ಉಳ್ಳಿಕ್ಕೆ ಏನು ಕಾರಣಪ್ಪ ಅಂತಂದರೆ ಭದ್ರವಾಗಿ ಹಾಕಿಕೊಟ್ಟ ಬುನಾದಿ, ದಟ್ ಈಸ್ ಸಂವಿಧಾನ. ಸೊ ಕೇವಲ 70 ವರ್ಷದಲ್ಲೇ ಈಗ ಬೇರೆ ಬೇರೆ ಯುರೋಪಿಯನ್ ಕಂಟ್ರಿಗಳು 1000 years ತೊಗೊಂಡವ ಈ ಸ್ಟೇಜಿಗೆ ಬರ್ಬೇಕಾರೆ. ಆದರೆ ನಾವು ಕೇವಲ 70 ವರ್ಷಗಳಲ್ಲಿ ನಾವು ಇಷ್ಟೆಲ್ಲ ಡೆವಲಪ್ಮೆಂಟನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮಗೆ ದಾರಿದೀಪ ಏನಪ್ಪ ಅಂದರೆ ನಮಗೆ ಹಾಕಿಕೊಟ್ಟ ಸಂವಿಧಾನ. ದೇಶ ಬಿಗ್ಗೆಸ್ಟ್ ಡೆಮೋಕ್ರಸಿ ಇದೀವಿ, ವೆರಿ ಬಿಗ್ ಡೆವಲಪಿಂಗ್ ಕಂಟ್ರಿ ಇದೀವಿ. ಈವನ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವು ಯಾರಿಗಿಂತನೂ ಕಡಿಮೆ ಇಲ್ಲ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕು, ಇಷ್ಟೆಲ್ಲ ಅತಿ ಹೆಚ್ಚಿನ ಜನಸಂಖ್ಯೆ, ಚೀನಾ ಬಿಟ್ಟರೆ ನಮ್ಮದೇ ಅತಿ ಹೆಚ್ಚಿನ ಜನಸಂಖ್ಯೆ. ಈಗ ಇನ್ನೂ ಒಂದು 5-10 ವರ್ಷದಲ್ಲಿ ಅದನ್ನು ಸೈಡ್ ಹೊಡಿತೀವಿ. ಇಷ್ಟೆಲ್ಲ ಜನಸಂಖ್ಯೆ ಇದ್ದರೂ
ನಾವು ಎಲ್ಲ ದೇಶಗಳನ್ನ ಕಾಂಪಿಟೇಷನ್ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕಾದ್ರೆ ನಮ್ಮದೇನು ಫೌಂಡೇಶನ್ ಇದೆಯಲ್ಲ ಸಂವಿಧಾನ, ದಟ್ ವಾಸ್ ಎವರ್ ಸ್ಟ್ರಾಂಗ್, ಪವರ್ಫುಲ್ ಆ್ಯಂಡ್ ಬ್ಯೂಟಿಫುಲ್. ಸೊ ಈ ಸಂವಿಧಾನವನ್ನೇ ಮಾದರಿ ತಗೊಂಡು ಜಗತ್ತಿನ ಎಲ್ಲ ಸಂವಿಧಾನಗಳು ಈಗ ರಚಿಸಲ್ಪಟ್ಟವ. ಇಡೀ ಜಗತ್ತಿಗೆ ನಾವು ಮಾದರಿಯಾಗಿ ಉಳಿಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬರು ಹಾಕ್ಕೊಟ್ಟ ಸಂವಿಧಾನ. ಸೊ ವಿದ್ಯಾರ್ಥಿಗಳು ಮತ್ತು ನೀವು ಭಾರತದ ಸಂವಿಧಾನವನ್ನು ಓದಿ ಅದನ್ನು ಅನುಸರಿಸಿದ್ರೆ ಸಾಕು. ಇಟ್ ಈಸ್ ನಾಟ್ ಓನ್ಲಿ ಗೈಡ್ಲೈನ್ ಫಾರ್ ಎ ಪಾಲಿಟಿಕ್ಸ್ ಆರ್ ಫಾರ್ ಎ ಕಂಟ್ರಿ, ಇಟ್ ಈಸ್ ಎ ವೇ ಆಫ್ ಲೈಫ್ ಆಲ್ಸೋ. ಸಂವಿಧಾನವನ್ನು ಓದೋದ್ರಿಂದ ಫಂಡಮೆಂಟಲ್ ರೈಟ್ಸು, ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಸೊ ನಮ್ಮದು ಪಾರ್ಲಿಮೆಂಟು, ಜುಡಿಷಿಯರಿ ಇವೆಲ್ಲ ಓದೋದ್ರಿಂದ ನಮ್ಮ ದೇಶದ ಬಗ್ಗೆ ಕಲ್ಪನೆ ಅಷ್ಟೇ ಅಲ್ಲ, ನಾವು ಸಹ ನಮಗೆ ಏನು ಹಕ್ಕುಗಳದಾವ, ಆಮೇಲೆ ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಏನೇನು ನಮಗೆ ಹಕ್ಕುಗಳು ಬರ್ತಾವ ಇವೆಲ್ಲವನ್ನು ತಿಳ್ಕೊಂಡು ಮತ್ತು ನಾವು ಯಾವ ರೀತಿ ಡ್ಯೂಟೀಸ್, ಫಂಡಮೆಂಟಲ್ ಡ್ಯೂಟೀಸ್ನ ಸೇರಿಸಿದ್ದಾರೆ. ಸೊ ನಮ್ಮದು ಡ್ಯೂಟಿ ದೇಶಕ್ಕೆ ಏನು ಅನ್ನೋದನ್ನು ಪೂರ್ತಿ ಸಂಪೂರ್ಣ ಪರಿಪಾಠ ಬರ್ತೈತೆ ಅದರೊಳಗೆ. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಸಂಸ್ಕೃತಿ ತಿಳಿಸುವ ಐತಿಹಾಸಿಕ ಕುರುಹುಗಳಿವೆ. ಬೀದರ್ ಜಿಲ್ಲೆಯ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಗಳ ಜಿಲ್ಲೆಗಳ ಪ್ರಗತಿಗಾಗಿ ನಾವು ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ನೀಡುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ನೀಡಬೇಕು ಎಂದು ಸಣ್ಣ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರಾದ ಶರಣಬಸಪ್ಪ ದರ್ಶನ್ಪುರ್ ಹೇಳಿದ್ದರು. ಅವರು ಶನಿವಾರ ಬೀದರ್ ನಗರದ ಜನ್ವಾಡ ರಸ್ತೆ ಬಳಿಯ ವೈಬ್ ಹೋಟೆಲ್ನಲ್ಲಿ ಸಿಡಿಪ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಕಾಸಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಸಾಕಷ್ಟು ಜನರು ಉದ್ಯೋಗವನ್ನು ಅರಸಿ ದೊಡ್ಡ ದೊಡ್ಡ ನಗರಗಳಿಗೆ ಗುಳ್ಳೆ ಹೋಗುತ್ತಿದ್ದಾರೆ. ಇದನ್ನು ತಪ್ಪಿಸಲು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಹೊಸ ಕಂಪನಿಗಳು ಆರಂಭವಾಗಬೇಕು. ಇದರಿಂದ ಈ ಭಾಗದ ಜನರು ಉತ್ತಮ ಜೀವನ ರೂಪಿಸಿಕೊಳ್ಳುವುದರ ಜೊತೆಗೆ ಆರ್ಥಿಕ ಪ್ರಗತಿ ಸಾಧಿಸಬಹುದು ಎಂದು ಹೇಳಿದ್ದರು. ದೇಶದಲ್ಲಿ ದೊಡ್ಡ ಕೈಗಾರಿಕೆಗಳಿಗೆ ಒತ್ತು ನೀಡಿದಂತೆ ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಸಣ್ಣ ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಸಣ್ಣ ಕೈಗಾರಿಕೆಗಳು ಹೆಚ್ಚು ತೊಂದರೆಗಳನ್ನು ಅನುಭವಿಸುತ್ತಿವೆ. ಸಣ್ಣ ಕೈಗಾರಿಕೆಗಳು ಬೆಳೆಯಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇವುಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಹೊಸ ಉದ್ದಿಮೆಯನ್ನು ಸೃಷ್ಟಿಸಲು ಮುಂದೆ ಬರುವ ಪೀಳಿಗೆಗೆ ಸಹಾಯ ಸಹಕಾರ ನೀಡಬೇಕು ಎಂದರು. ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಇರುವ ತೊಡಕುಗಳ ನಿವಾರಣೆಗೆ ಕ್ರಮ ಕೈಗೊಂಡು ಅವುಗಳನ್ನು ಸರಳೀಕರಿಸಲಾಗಿದೆ. ರಾಜ್ಯದ ಇತರೆ ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ಕೈಗಾರಿಕಾ ಕ್ಲಸ್ಟರ್ಗಳಂತೆ ಬೀದರ್ ಜಿಲ್ಲೆಯಲ್ಲೂ ಕೈಗಾರಿಕಾ ಕ್ಲಸ್ಟರ್ಗಳ ಸ್ಥಾಪಿಸುವ ಗುರಿ ಇದೆ. ಮುಂದಿನ ದಿನಗಳಲ್ಲಿ ಈ ಕುರಿತು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಖ್ಯಾತ ಸಚಿವ ಭಗವಂತ್ ಖೂಬಾ ಮಾತನಾಡಿ, ದೇಶದ ಜಿಡಿಪಿಯಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರ ಮಹತ್ವದ್ದಾಗಿದ್ದು, ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಕೈಗಾರಿಕೆಗಳ ವಾತಾವರಣ ನಿರ್ಮಾಣವಾಗುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಸರಳವಾಗಿ ಆಯಾ ಇಲಾಖೆಯಿಂದ ಸಣ್ಣ ಕೈಗಾರಿಕೋದ್ಯಮಗಳಿಗೆ ಸಿಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು. ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿವೆ. ಇದರ ಫಲವಾಗಿ ಹಿಂದೆ ಉತ್ಪಾದನೆಯಲ್ಲಿ 10ನೇ ಸ್ಥಾನದಲ್ಲಿದ್ದ ಭಾರತವು ಇಂದು 5ನೇ ಸ್ಥಾನದಲ್ಲಿದೆ. ಬೀದರ್ ಜಿಲ್ಲೆಯು ಹಿಂದಿನಗಿಂತಲೂ ಇಂದು ಬದಲಾಗಿದ್ದು, ಕೈಗಾರಿಕೆಗಳಿಗೆ ಬೇಕಾಗುವ ಬಹುಮುಖ್ಯವಾದ ಸಂಪರ್ಕ ವ್ಯವಸ್ಥೆಯನ್ನು ಬೀದರ್ ಹೊಂದಿದೆ. ಬೀದರ್ ಜಿಲ್ಲೆಯ ಪ್ರತಿ ತಾಲೂಕುಗಳು ಒಂದು ರಾಷ್ಟ್ರೀಯ ಹೆದ್ದಾರಿಯೊಂದಿಗೆ ಸಂಪರ್ಕಿಸುತ್ತವೆ. ಬೇರೆ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ರೈಲು ವ್ಯವಸ್ಥೆ ಮಾಡಲಾಗಿದೆ. ವಿಮಾನಯಾನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೈಗಾರಿಕೆಗಳಿಗೆ ಬೇಕಾಗುವ ನೀರಿನ ವ್ಯವಸ್ಥೆಯನ್ನು ಕಾರಂಜ ಜಲಾಶಯದಿಂದ ಒದಗಿಸಲಾಗಿದೆ. ಆದ್ದರಿಂದ ಹೊಸ ಉದ್ಯಮಿಗಳು ಬೀದರ್ ಜಿಲ್ಲೆಯಲ್ಲಿ ಸ್ಥಾಪಿಸಲು ಜನರು ಮುಂದೆ ಬರಬೇಕು ಎಂದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಮಾತನಾಡಿ, ಬೀದರ್ ಜಿಲ್ಲೆಗೆ ಹೊಸ ಕೈಗಾರಿಕೆಗಳು ಬಂದರೆ ಈ ಜಿಲ್ಲೆಯ ಆರ್ಥಿಕ ಪ್ರಗತಿಯಾಗುತ್ತದೆ. ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬರುವವರಿಗೆ ಬ್ಯಾಂಕ್ನವರು ಹಾಗೂ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರು ಸಹಕಾರ ನೀಡಬೇಕು. ಬೀದರ್ ಜಿಲ್ಲೆಯು ಮೊದಲಿನಂತಿಲ್ಲ. ಇಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಾಗಿದ್ದು, ಕಂಪನಿ ಸ್ಥಾಪಿಸಲು ಮುಂದೆ ಬರುವ ಕಂಪನಿಗಳಿಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದರು.
ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಮಾತನಾಡಿ, ಜಿಲ್ಲೆಯಲ್ಲಿ ಸ್ಥಾಪಿಸುವ ಕಂಪನಿಯವರು ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡಬೇಕು. ಪ್ರಸ್ತುತ ಸ್ಥಾಪಿಸಿರುವ ಕಂಪನಿಯವರು ಸ್ಥಳೀಯರಿಗೆ ಉದ್ಯೋಗ ನೀಡುತ್ತಿಲ್ಲ. ಹೀಗೆ ಆದರೆ ಈ ಭಾಗ ಎಷ್ಟೇ ಕಂಪನಿಗಳು ಸ್ಥಾಪನೆಯಾದರೂ ಹಿಂದೆ ಉಳಿಯಲಿದೆ. ಆದ್ದರಿಂದ ಇಲ್ಲಿ ಸ್ಥಾಪಿಸಲಾದ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವ ನಿಯಮ ಜಾರಿಗೆಯಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸುದ್ದೀನ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ, ಜಿಲ್ಲಾ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುರೇಖಾ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಎಚ್ಎಂ ಶ್ರೀನಿವಾಸ್, ಕರ್ನಾಟಕ ತಾಂತ್ರಿಕ ಉನ್ನತೀಕರಣ ಪರಿಷತ್ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಜಿ, ಕಾಸಿಯಾ ಅಧ್ಯಕ್ಷ ಸಿಎ ಶಶಿಧರ್ ಶೆಟ್ಟಿ, ಸಿಡಿಪ್ ಮೈಸೂರು ಶಾಖೆಯ ವ್ಯವಸ್ಥಾಪಕ ವಿಶ್ವನಾಥ್ ನಾಗರಾಳ್, ಚೇಂಬರ್ ಆಫ್ ಕಾಮರ್ಸ್ ಬೀದರ್ನ ಅಧ್ಯಕ್ಷ ಬಿಜಿ ಶೆಟ್ಕರ್, ಬೀದರ್ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಶಿವರಾಜ್ ಹಾಲ್ಶೆಟ್ಟಿ, ಕೈಗಾರಿಕೆ ಸಂಘ ಬೀದರ್ನ ಪಿ ವಿಜಯ್ ಕುಮಾರ್, ಬೀದರ್ ಜಿಲ್ಲೆಯ ಸಣ್ಣ ಕೈಗಾರಿಕೋದ್ಯಮಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಾಗಲೇ ನಾವು ಮುಖ್ಯಮಂತ್ರಿ ಜೊತೆ ಮತ್ತು MP ಪಾಟೀಲ್ ಜೊತೆ ಮಾತಾಡಿ, ಯಾಕಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೂಡ ಬರ್ಬೇಕು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಬಂದಾಗ ಅಲ್ಲಿ ಉದ್ಯೋಗದ ಅವಕಾಶ ಕಡಿಮೆ ಇರ್ಬೋದು, ಆದರೆ ಅದ್ರ ಕೆಳಗಡೆ ಇರತಕ್ಕಂಥ ಸಣ್ಣ ಸಣ್ಣ ಯೂನಿಟ್ಗಳು ಬಹಳಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೆಚ್ಚು ಎಂಪ್ಲಾಯ್ಮೆಂಟ್ ಕೂಡ ಹೇಳಿ ಬೆಂಗಳೂರು ಕಡೆ ಬರ್ತಕ್ಕಂಥ ಸಾಕಷ್ಟು ಯಾರು ಬಂದರೂ ಕೂಡ ಬೆಂಗಳೂರಿಗೆ ಅಂಥವ್ರಿಗೆ ನಾವು ಹೆಚ್ಚು ಸವಲತ್ತನ್ನು ಕೊಟ್ಟು ಇವತ್ತು ಈ ಭಾಗಗಳಲ್ಲಿ ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ಗುಲ್ಬರ್ಗ, ಬೀದರ್, ಯಾದಗಿರಿ ಇಲ್ಲಿ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನು ಹೆಚ್ಚು ಕೊಟ್ಟು ಅವ್ರಿಗೆ ಇಲ್ಲಿ ನಾವು ಏನಾದರೂ ಮಾಡಿ ಅವ್ರಿಗೆ ಮನವೊಲಿಸಿ ಇಲ್ಲಿ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಫ್ಯಾಕ್ಟ್ರಿಗಳು ಬಂದಾಗ ಮಾತ್ರ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲು ಸಾಧ್ಯ. ಯಾಕಂದ್ರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವತ್ತು ಗೂಳೆ ಹೋಗ್ತಕ್ಕಂಥ ಜನರು ಬಹಳಷ್ಟು ಕೆಲಸ ಸಿಗಲ್ಲ. ಯಾಕಂದ್ರೆ ಜನರಿಗೆ ದುಡಿತಕ್ಕಂಥ ಜನರು ನಮ್ಮಲ್ಲಿದ್ದಾರೆ, ಅವ್ರ ಕೈ ಕೆಲಸ ಕೊಟ್ಟಾಗ ಮಾತ್ರ ಅದು ಸಾಧ್ಯ. ಇವತ್ತು ನಮ್ಮ ಇಲಾಖೆ ಅಧಿಕಾರ ವಹಿಸಿಕೊಂಡಾಗ ಇವತ್ತು ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಅವರು ನಾವು ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದೀವಿ, ಸಾಕಷ್ಟು ವಿನಿಯೋಗ ಏನೇನು ಸಾಧ್ಯ ಇವತ್ತು ನಮ್ಮ ಇಲಾಖೆ ವತಿಯಿಂದ ನಮ್ಮಲ್ಲಿಂದ ಏನೇನು ಸಾಧ್ಯ ಅದ ಅವೆಲ್ಲ ಕೂಡ ಸರಳೀಕರಣ ಮಾಡ್ತಾರೆ. ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಖಾಂತರ ಕೊಡ್ತಕ್ಕಂಥ ಏನು ಜಾಗ ಅದ ಇವತ್ತು ಅದು ಕಾಸ್ಟ್ಲಿ ಆಗಬೇಕು, ಅದೇ KDB ಮುಖಾಂತರ ತಗೊಂಡು ಕಡಿಮೆ. ಅದಕ್ಕಾಗಿ ನಾವು KDB ಮುಖಾಂತರ ನಾವು ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ, ಅವರೆಲ್ಲ ರೇಟ್ ಆಗಿ ನಮ್ಗೆ ಕೊಡ್ತಾರೆ. ಅದಕ್ಕಾಗಿ ಸರ್ಕಾರ ಪ್ರಸ್ತಾವ ಕಳಿಸಿ ಇವತ್ತು ನಮ್ಮ ಇಲಾಖೆಯಿಂದ ನಾವೇ ಜಾಗ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಬಹಳ ಕಡಿಮೆ ವೆಚ್ಚದಲ್ಲಿ ನಾವು ಜನರಿಗೆ ಮುಗಿಸ್ಬೇಕು. ಈಗ ಏನಾಗಿದೆ ಅಂದ್ರೆ ನಮ್ಮ ಕೆಲಸ ಇಲ್ಲಿ ಲ್ಯಾಂಡ್ ತಗೋದು, ರೋಡು ಅವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ಕೊಡೋದು ನಮ್ಮ ಕೆಲಸ ಮುಗಿತು ಅಲ್ಲ, ನಮ್ಮ ಕೆಲಸ ಮುಗಿಲ್ಲ ಅಂದ್ರೆ ಪ್ರಾರಂಭ. ಇವತ್ತು ನೋಡಿ ವೆಂಕಟೇಶಕ್ಕೆ ಸುಮಾರು 50% ಸಣ್ಣ ಕೈಗಾರಿಕೆಗಳಿಗೂ ದೊಡ್ಡ ಕೈಗಾರಿಕೆಗಳು ಇವತ್ತು ಪ್ರಾರಂಭ ಆಗಿರ್ತಕ್ಕಂಥದ್ದು ಬಂದಾಗಿದೆ. ಅದರದೇ ಆದ ನಾನಾ ಸಮಸ್ಯೆಗಳು ಹೋಗ್ತವೆ. ಇವತ್ತು ನಾವೆಲ್ಲರೂ ಸರ್ಕಾರ ಅದಕ್ಕೆ ಮುತುವರ್ಜಿ ವಹಿಸಿ ಅಂಥವ್ರು ನಮ್ಮ ಹತ್ರ ಬಂದಾಗ ಯಾಕಾಗ್ಯಾವ ಏನಾಗ್ಯಾವ ನಾವು ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ಅವ್ರಿಗೆ ಬೆನ್ನಿನಿಂದ ನಾವು ನಿಂತಾಗ ಇವತ್ತು ಅವ್ರ ಉತ್ತೇಜನ ಕೊಟ್ಟಾಗ ಇವತ್ತು ಕೈಗಾರಿಕೆಗಳು ಕೆಲಸ. ನಮ್ಮೆಲ್ಲರ ಉದ್ದೇಶ ನಾವು ಭಾಗ ಇವತ್ತು ಮುಂದೆ ಬರಬೇಕಾದ್ರೆ ಇವತ್ತು ಕೃಷಿಯಲ್ಲಿರ್ಬೋದು, ಇವತ್ತು ಇಂಡಸ್ಟ್ರಿಯಲ್ಲಿ ನಾವು ಬಹಳಷ್ಟು ಬೆಳೆದಾಗ ಮಾತ್ರ ಅದು ಸಾಧ್ಯ ಆದ ಅವಕಾಶಗಳು ನಮ್ಗೆ ನಾವೇನು ಯಾವ ರೀತಿ ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರ ಎಲ್ಲ ಕೂಡ ಎಲ್ಲ ರೀತಿಯ ನಮ್ಮೆಲ್ಲ ಅವಕಾಶಗಳು ಕೂಡ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿಮ್ಮ ಜೊತೆ ಇರ್ತದೆ. ಕೈಗಾರಿಕೆಯಿಂದ ಇನ್ನಷ್ಟು ಬೆಳವಣಿಗೆ ಆಗಬೇಕು. ಯಾವುದೇ ಜಿಲ್ಲೆ ಆಗಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕಾದ್ರೆ ಸರ್ಕಾರದ ಸವಲತ್ತುಗಳು ಇಲಾಖೆಗಳ ಮುಖಾಂತರ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮುಟ್ಟಬೇಕು ಮತ್ತು ಕೈಗಾರಿಕೆಯ ವಾತಾವರಣ ನಿರ್ಮಾಣ ಆಗಬೇಕು. ಸರ್ಕಾರದ ಮೂಲಭೂತ ಸೌಕರ್ಯಗಳ ಕೊರತೆ ಆಗಬಾರ್ದು. ಅಂದಾಗ ಮಾತ್ರ ಕೈಗಾರಿಕೆ ಬೆಳವಣಿಗೆ ಸಾಧ್ಯವಾಗುತ್ತದೆ. ಇವತ್ತು ದೇಶದ GDPಯಲ್ಲಿ ಅದು ವಿಶೇಷವಾಗಿ ಕೈಗಾರಿಕೆ ಕ್ಷೇತ್ರದ ಉತ್ಪಾದನೆಯ GDPಯಲ್ಲಿ ಪಾಲುದಾರ ಎಷ್ಟು
ಎಷ್ಟು ಇದೆಯೋ ಅದರದ್ದು ಮೋರ್ ದೆನ್ 50% ನಮ್ಮ MSMEಗಳಿದೆ. ಆ ಕ್ಷೇತ್ರ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೊಡುಗೆ, ಅದರಲ್ಲಿ ಸಚಿವರು ಹೇಳಿದಾಗೆ ಎಂಪ್ಲಾಯ್ಮೆಂಟ್ ಜನರೇಷನ್, ದೇಶದ ಮೂಲೆ ಮೂಲೆಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುವಂತಹ ಏಕೈಕ ಮಾರ್ಗ ಯಾವುದಂತಂದ್ರೆ MSME ಸೆಕ್ಟರ್. ಈಗ ಈ ಕ್ಷೇತ್ರಕ್ಕೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರ ಒಂದು ವಿಶೇಷ ಗಮನ ಹರಿಸ್ತಾ ಇದೆ. ಆದರೆ ಯಶಸ್ಸು ಕೂಡ ಕಾಣ್ತಾ ಇದ್ದೀವಿ. ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಉತ್ಪಾದನೆ ಆಗುವಂತಹ ದೇಶ ಯಾವುದಾದ್ರೆ ಇವತ್ತು ಭಾರತ. ಬೀದರ್ ನಗರದ ನೌತ್ಕೇರಿಯ ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ಭಜನಾ ಸಮಾರೋಪ ಸಮಾರಂಭ ಹಾಗೂ ಜನಪದ ಸಂಗೀತ ಉತ್ಸವ ಕುಂಭಕಳಸ ಮೆರವಣಿಗೆ ಕಾರ್ಯಕ್ರಮ ಇಂದು ಬೆಳಗ್ಗೆ ಭವ್ಯ ಮೆರವಣಿಗೆ ನಡೆಯಿತು. ಈ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ MD ಗೌಸ್ ಅವರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದ್ದರು. ನೌತಕೇರಿಯ ಹನುಮಾನ್ ಮಂದಿರದಿಂದ ಕುಂಭಕಳಶ ಮೆರವಣಿಗೆ ಆರಂಭವಾಗಿ ಶುಕ್ಲತೀರ್ಥ ಮಂದಿರದವರೆಗೆ ಜರುಗಿದೆ. ಮೆರವಣಿಗೆಯನ್ನ ಗಾಂಧಿಗಂಜ್ ಬ್ಯಾಂಕ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಉದ್ಘಾಟಿಸಿದರು. ಇದೇ ವೇಳೆ ಪ್ರಮುಖರಾದ ಬಾಬು ಪಾಸ್ವಾನ್, ಫರ್ನಾಂಡಿಸ್ ಹಿಪ್ಪಳಗಾವ್, ವಿಜಯಕುಮಾರ್ ಸೋನಾರೆ, ಸುನಿಲ್ ಬಚ್ಚನ್, ಮೋಜಸ್ ನಾಗೋರೆ, ಅಶೋಕ್ ಹೆಬ್ಬಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರಸಭೆ ಅಧ್ಯಕ್ಷ MD ಗೌಸುದ್ದೀನ್ ಜನಪದ ಸಾಂಸ್ಕೃತಿಕ ಉತ್ಸವ ಮತ್ತು ನಮ್ಮೂರ ಜನಪದ ಜಾತ್ರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದರು. ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿ, ಹಿಂದೂ ಧರ್ಮದ ಚಿಂತಕ ಈಶ್ವರ್ ಸಿಂಗ್ ಠಾಕೂರ್, ಪ್ರಮುಖರಾದ ಧನ್ರಾಜ್ ಹಂಗರ್ಗಿ, ಡೆನ್ ನೆಟ್ವರ್ಕ್ ಮಾಲೀಕರಾದ ರವೀಂದ್ರ ಸ್ವಾಮಿ, ಹಿರಿಯ ಪತ್ರಕರ್ತ ಮಾರುತಿ ಸೋನಾರ್, ಪುಂಡಲೇಕ್ ಪಾಟೀಲ್ ಗುಮ್ಮ ಹಾಜರಿದ್ದರು. ಜಾನಪದ ಸಂಗೀತ ದರ್ಬಾರ ಗದಗ್ನ ಖ್ಯಾತ ರಾಜ್ಯ ಮಟ್ಟದ ಜಾನಪದ ಕಲಾವಿದರಾದ ರಾಜಶೇಖರಯ್ಯ ಹಿರೇಮೆಟ್ ಹಾಗೂ ತಂಡದವರಿಂದ ಸಂಗೀತ ದರ್ಬಾರ ನಡೆಯಿತು. ಇವರ ಜೊತೆಗೆ ಖ್ಯಾತ ಸಂಗೀತ ಕಲಾವಿದ ದಂಪತಿಗಳಾದ ಅಶ್ವಿನ್ ರಾಜ್ಕುಮಾರ್ ಬಂಪಳ್ಳಿ ಅವರ ಕಲಾ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತ್ತು. ಈ ಸಂಗೀತ ಸೇವೆಯಲ್ಲಿ ಭಾರತಿ ಬಾಯಿ ತಂಡದಿಂದ ಲಂಬಾಣಿ ನೃತ್ಯ, ಶೇಷಪ್ಪ ಚಿಟ್ಟ ಹಲ್ಗೆ ವಾದನ, ಮಾಣಿಕ್ ಮಾಳಪ್ಪ ತಂಡದಿಂದ ಡೊಳ್ಳು ಕುಣಿತ, ವಿಜಯಕುಮಾರ್ ಐನೊಳ್ಳಿ ತಂಡದಿಂದ ಪುರವಂತಿಕೆ ನೃತ್ಯ, ಅರುಣ್ ಕುಮಾರ್ ತಂಡದಿಂದ ಭೂತೇರ ನೃತ್ಯ ನಡೆಯಿತು. ಇದೇ ವೇಳೆ ಶುಕ್ಲತೀರ್ಥ ಸೇವಾ ಸಮಿತಿ ಅಧ್ಯಕ್ಷ ಸಂಗಮೇಶ್ ಬಿಕ್ಲೆ, ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಸಂಯೋಜಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಪ್ರಮುಖರಾದ ಸಾಗರ್ ಗೌರ, ಜಗದೀಶ್ ಬಜಾರೆ, ಮಲ್ಲಿಕಾರ್ಜುನ್ ತಲ್ವಾರ್, ಪಾಂಡುನಾಥ್ ರಾಗಾಪುರ್, ಸಂತೋಷ್ ಕಾಮ್ನೋರ್, ರಾಜ್ಕುಮಾರ್ ಜಮ್ದಾರ್, ಮಡಿವಾಳಯ್ಯ ಮೇಲಿನಮಠ, ರವಿ ಕಣ್ಚಿಕರ್, ವಿಜಯ್ ಪಾಟೀಲ್ ಮಾಮನ್ಕೇರಿ, ರಾಜ್ಕುಮಾರ್ ಡೊಂಗುರ್ಗಿ ಸೇರಿದಂತೆ ಬೀದರ್ ನಗರದ ಹಲವು ಗಣ್ಯರು, ಮುಖಂಡರು, ನೌತ್ಕೇರಿಯ ಬಡಾವಣೆಯ ಜನರು ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಭಾಗವಹಿಸಿದ್ದರು. ಅಲ್ಲದೆ ಈ ಸಂದರ್ಭದಲ್ಲಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता का, बोले की मस्ती में नाचेंगे सारे, बोले हरेंगे जो कष्ट तुम्हारे, बोले के नाम पे चलती ये दुनिया पार लगेगा, बोले के सहारे, बोले के नाम।
ಬಂದು ಗೌರವಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ. ಮಾರುತಿ ಸೋನಾಲ್ ಸರ್ ಅವರು. ಇವಾಗ ಕಾರ್ಯಕ್ರಮದ ಉದ್ಘಾಟನೆ MD ಗೌಸ್ ಸರ್ ಅವರು ಈ ಒಂದು wait. पार्वती शिव हर 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 महादेव वागर्थ विवस जगदपितरौ वंदे पार्वती परमेश्वर. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದರೂ ಕೂಡ ನಿಮ್ಮೆಲ್ಲರ ಒಂದು ಶುಕ್ಲ ತೀರ್ಥದ ಎಲ್ಲ ಭಕ್ತಾದಿಗಳ ಪರವಾಗಿ ಜೋರಾದ ಚಪ್ಪಾಳೆ ಹಾಕುವುದರ ಮೂಲಕ ಪೂಜ್ಯ ಶ್ರೀಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ಅಂತಂದ್ರೆ ಏನು ನೋಡಬೇಕಪ್ಪ ಜೀವನದಲ್ಲಿ? ಎಲ್ಲ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವುದನ್ನ ನೋಡಬೇಕು ಯಾವುದನ್ನ ನೋಡಬಾರದು ಅನ್ನತಕ್ಕಂಥದ್ದು ಬಸವಣ್ಣವರು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅತ್ತಲಿತ್ತ ಹೋಗದಂತೆ ಕುರುಡನ ಮಾಡಯ್ಯ ತಂದೆ ಅಂದರು. ಕುರುಡನನ್ನಾಗಿ ಮಾಡು. ಯಾಕೆ ಕುರುಡನನ್ನಾಗಿ ಮಾಡು? ಯಾವ ವಿಕಾರದ ದೃಷ್ಟಿ, ಕೆಟ್ಟ ವಿಚಾರಗಳು ಉತ್ಪನ್ನ ಆಗತಕ್ಕಂಥ ದೃಷ್ಟಿ ನನ್ನ ಕಣ್ಣಿಗೆ ಬೀಳಬಾರದು. ಅಂಥ ಸಮಯದೊಳಗ ನನ್ನ ಕಣ್ಣುಗಳನ್ನು ಬಂದ್ ಮಾಡು ಅನ್ನತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇವತ್ತು ಇಂಥ ಒಂದು ವೈಭವದ ಯಾತ್ರೆ ಪ್ರತಿ ವರ್ಷ ಮನುಷ್ಯ ತುಂಬಿ, ಭಾವ ತುಂಬಿ, ಭಕ್ತಿ ತುಂಬಿ, ಪದ ಗುಂಗುರು ಬಾಂಧ ಮೀರ ನಾಚೆ. ಅದೇ ರೀತಿಯಾಗಿ ಆ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲನೆಯ ಧರ್ಮ ಅಂತಂದ್ರೆ ಆ ಶಿವಧರ್ಮ. ಆ ಶಿವಧರ್ಮದಲ್ಲಿ ಆದ್ಯ ಪ್ರಚಾರಕರಾಗಿರತಕ್ಕಂಥವರು ಯಾರಾದರೂ ಇದ್ರ ಅವರು ವೀರಭದ್ರ. ಅದಕ್ಕೆ ಅಂಥ ಒಂದು ವೀರಭದ್ರ ಶಿವನ ಒಂದು ಜಡೆಯಿಂದ ಹುಟ್ಟಿ ಬಂದು ಶಿವಭಕ್ತರ ಸಂರಕ್ಷಣೆ ಮಾಡಿ ದುಷ್ಟರನ್ನ ಸಂಹಾರ ಮಾಡತಕ್ಕಂಥದ್ದು ಒಂದು ವೇಷವನ್ನ ಧಾರಣ ಮಾಡಿ. मेरा बहुत बड़ा भाग्य है जो वार्ड नंबर 12 से मैं इलेक्शन कॉन्टेस्ट किया था. आप लोगों के आशीर्वाद से वार्ड नंबर 12 से मैं CMC अध्यक्ष बना हूं. और बॉडी नहीं बनने से 2-2.5 साल डेवलपमेंट नहीं हुए. मैं आप लोगों को आश्वासन देता हूं बॉडी बन के सिर्फ 10 डेज हुए हैं आज को कि कुछ ना कुछ अच्छा डेवलपमेंट करके बिदर में एक नाम करेंगे. आप लोग भी फखर से बोलेंगे हमारे उपाध्यक्ष धनराज हिंगरगे आ रहे हैं. एक नया डेवलपमेंट का इतिहास बनाएंगे. और हमारे दोड्डी साहब की ख्वाहिश है इधर एक शेड मार के दियो साहब बोल के. तो मैंने बोला बिल्कुल साहब, आप बोलने के बाद तो सवाल ही नहीं. एक शेड का हम प्रपोजल रखे और एक पेट टॉयलेट, एक शेड और पेट टॉयलेट बनेंगे बोल के आपको आश्वासन देता हूँ. और हमारे हैंगरगी साहब का भी धन्यवाद बोलता हूँ जो हमारे वार्ड को आए हैं वो भी. और यहाँ की कमेटी, ये कमेटी हमेशा मेरे को हर उत्सव को इन्वाइट करती है और मैं बरोबर अटेंड करता हूँ. यहाँ की पूरी और भुग्गी बरोबर खा के जाता हूँ मैं हर साल. आप लोगों के आशीर्वाद से मैं आप लोगों को मेरी शुभकामना के लिए हमेशा भगवान के सामने मेरी भी थोड़ी बहुत आप प्रेयर कीजिए. इतना कहते हैं मैं अपनी बात खत्म करता हूँ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂಗವಾಗಿ ಗಡಿ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕ ರಚನಾತ್ಮಕ ಪ್ರಗತಿಯ ಕುರಿತು ಬೃಹತ್ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೇನೂರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಇಂದು ಬೀದರ್ ನಗರದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ
ಆಯೋಜಿಸಿರುವ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಅಂಗವಾಗಿ ಗಡಿ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕ ರಚನಾತ್ಮಕ ಪ್ರಗತಿಯ ಕುರಿತು ಬೃಹತ್ ವಿಚಾರ ಸಂಕಿರಣವನ್ನು ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಹಮ್ಮಿಕೊಂಡಿದ್ದು ಹಾಗೂ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕರು ಸ್ವಾಮಿದಾಸ್ ಕೆಂಪೇನೂರ್ ಅಧ್ಯಕ್ಷತೆ ವಹಿಸಿದ್ದರು. ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಚಿಂತಕರಾದ ಕಲ್ಯಾಣ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರು ಲಕ್ಷ್ಮಣ್ ದಸ್ತಿ ಮತ್ತು ಸಾಯಿಬಣ್ಣ ಜಮದಾರ್ ಸಂಸ್ಥಾಪಕ ಅಧ್ಯಕ್ಷರು, ಅಹಿಂದ್ ಚಿಂತಕರ ವೇದಿಕೆ ಕಲಬುರ್ಗಿ ಹಾಗೂ ಶಿವಶರಣಪ್ಪ ಹುಗ್ಗಿ ಪಾಟೀಲ್, ಶಕೀಲ್ ಐಎಸ್ ವಿಚಾರವಾದಿಗಳು ಹುಮ್ನಾಬಾದ್ ಹಾಗೂ ಇನ್ನು ವಿಚಾರವಾದಿಗಳು ಹಾಗೂ ಕನ್ನಡ ಪರ ಸಂಘಟನೆಯ ಮುಖಂಡರುಗಳು ಹಿರಿಯ ನಾಗರಿಕರು ಆಗಮಿಸಿದ್ದರು. ಈ ಬೃಹತ್ ವಿಚಾರ ಸಂಕಿರಣಕ್ಕೆ ಬೀದರ್ ಜಿಲ್ಲೆಯ ಯುವಕರು, ಹಿತಚಿಂತಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ನವೀನ್ ಅಲ್ಲಾಪುರೆರವರು, ನ್ಯಾಯವಾದಿಗಳಾದ ಗೌತಮ್ ವಾಗ್ರಾಜ್, ಸಾಯಿಬಣ್ಣ ಜಮದಾರ್, ಶಕೀಲ್ ಐಎಸ್, ಗೌತಮ್ ಪಾಟೀಲ್, ಸಂಜಯ್ ಜಾಗೀರ್ದಾರ್, ಸಂಜುಕುಮಾರ್ ಟೊಳ್ಳೆ, ಪೀಟರ್ ಶ್ರೀಮಂಡಲ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು. ಸನ್ಮಾನ್ಯ ಶ್ರೀ ಗೌತಮ್ ವಾಗ್ರಾಜ್ ನ್ಯಾಯವಾದಿಗಳು ಬೀದರ್ವೇ ಹಾಗೂ ಈ ಕಾರ್ಯಕ್ರಮಕ್ಕೆ ಅಭಿನಂದಿಸಬೇಕಾಗಿತ್ತು. ಸನ್ಮಾನ್ಯ ಶ್ರೀ ಭಗವಂತ ಅದೇ ರೀತಿಯಾಗಿ ಅಮೃತರಾವ್ ಶಿವಕೋಡಿ ಸರ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚೇತಕರಾಗಿರ್ತಕ್ಕಂತಹ ಸಾಯಿಬಣ್ಣ ಜಮದಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಕೀಲ್ ಐಎಸ್ ವಿಚಾರವಾದಿಗಳು ಹುಮ್ನಾಬಾದಿಯವರಿಗೆ, ಕಮಲ್ ಮಾಡಿಯವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಇವರಿಗೆ ಶ್ರೀಯುತ ವೆಂಕಟೇಶ್ ಶಾಲಿ ಇವರು ಒಂದು ಶಾಲೋತ್ಸಿ ಸನ್ಮಾನ ಮಾಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ. ಈ ಕಲ್ಯಾಣ ಕರ್ನಾಟಕ ಏನು? ಮುಂಚೆ ಇದಕ್ಕೆ ಹೈದರಾಬಾದ್ ಕರ್ನಾಟಕ ಹೇಗೆ ಕರೀತಾ ಇದ್ರು? ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ಏನು? ಹೈದರಾಬಾದ್ ಕರ್ನಾಟಕ ಇದ್ದಾಗ ವಿಮೋಚನೆ ಅಂತ ಕರೀತಿದ್ರು, ಈಗ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಕರೀತಾ ಇದ್ದಾರೆ. ಈ ವಿಮೋಚನೆ ಏನು, ಉತ್ಸವ ಏನು? ಕಲ್ಯಾಣ ಕರ್ನಾಟಕ ಪ್ರದೇಶನ ಇದು ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶನ. ಹಾಗಾದ್ರೆ ಈ ಭೌಗೋಳಿಕ ಪ್ರದೇಶ ಯಾವ ಒಂದು ಆಧಾರದ ಮೇಲೆ ನಿರ್ಮಾಣ ಮಾಡಿದ್ರು? ಇದನ್ನೇ ಏಕೆ ಕಲ್ಯಾಣ ಕರ್ನಾಟಕ ಅಂತ ಮುಂಚೆ ಹೈದರಾಬಾದ್ ಕರ್ನಾಟಕ ಅಂದ್ರು? ಇವೆಲ್ಲ ಮೂಲ ವಿಷಯಗಳು ನಮಗೆ ಗುರುತಾಗ್ತಕ್ಕಂಥದ್ದು ಮ್ಯಾಂಡೇಟರಿ ಅಂತ ಕರೀತಾರೆ. ಅದನ್ನು ಗುರುತಿರಲೇಬೇಕು. ನಾವು ಯಾವ ಒಂದು ಭಾಗದಲ್ಲಿ ಬದುಕ್ತಾ ಇದ್ದೋ ಭಾರತ ದೇಶ ಏನು ನಮಗೆ ಗೊತ್ತಲ್ಲ. ಭಾರತ ದೇಶ ಅಂದ ತಕ್ಷಣ ಅದರ ರೂಪರೇಷೆ, ಅದರ ಒಂದು ವಿಸ್ತೀರ್ಣ ಎಲ್ಲ ನಮ್ಗೆ ಗೊತ್ತದ. ಕರ್ನಾಟಕ ರಾಜ್ಯ ಅಂದ ತಕ್ಷಣ ಕರ್ನಾಟಕ ರಾಜ್ಯ ಏನು, ಹೇಗೆ ಎಲ್ಲ ನಮ್ಗೆ ಗೊತ್ತದೆ. ಆದ್ರೆ ಕಲ್ಯಾಣ ಕರ್ನಾಟಕ ಅನ್ನತಕ್ಕಂಥ ಪ್ರದೇಶ ಏನಿದೆ, ಈ ಪ್ರದೇಶದ ಐತಿಹಾಸಿಕ ಚಿತ್ರಣ ನಮಗೆ ಗುರುತಾಗುವುದು ಬಹಳ ಅವಶ್ಯವಾಗಿರ್ತಕ್ಕಂಥ. ಬೀದರ್ ಭಾರಿ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದ ಇಲ್ಲಿಯ ಹಾರೂರ್ಗೇರಿ ಬಡಾವಣೆಗೆ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಹಾಗೂ ಉಪಾಧ್ಯಕ್ಷೆ ಲಕ್ಷ್ಮೀ ಹಂಗರ್ಗಿ ಭೇಟಿ ನೀಡಿ ಪರಿಶೀಲಿಸಿದ್ದರು. ಬಸವೇಶ್ವರ ವೃತ್ತ ಸಮೀಪದ ರಾಜ್ ಕಾಲುವೆ ಹುಳು ತುಂಬಿಕೊಂಡು ಹಾಗೂ ಕೊನೆಯವರೆಗೂ ಗುರುಮಿಸಿದ ಕಾರಣ ಗುರುವಾರ ಸುರಿದ ಮಳೆಯಿಂದಾಗಿ ಹಾರೂರ್ಗೇರಿ ಬಡಾವಣೆಯ ಮನೆಗಳಿಗೆ ನೀರು ನುಗ್ಗಿದೆ. ದವಸ ಧಾನ್ಯ ಸೇರಿದಂತೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಮಳೆ ನೀರು ಬಾವಿಯೊಳಗೂ ಸೇರಿದ್ದರಿಂದ ಕುಡಿಯುವ ನೀರು ಕಲುಷಿತಗೊಂಡಿದೆ. ಜನರು ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಹಾರೂರ್ಗೇರಿ ಬಸವ ಸಮಿತಿಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಗಮನ ಸೆಳೆದರು. ಪ್ರತಿ ಸಲವೂ ಅಧಿಕ ಮಳೆ ಸುರಿದಾಗ ಬಸವೇಶ್ವರ ವೃತ್ತ ಸಮೀಪದ ರೈಲ್ವೆ ಕೆಳ ಸೇತುವೆಯಲ್ಲಿ ಸಂಗ್ರಹವಾಗುವ ರಾಜಕೊಳವೆಯ ನೀರು ಮಳೆಯ ಕಾರಣ ಮನೆಗಳಿಗೆ ನೀರು ನುಗ್ಗಿದ ಬಡಾವಣೆಯೊಳಗೆ ಬರುತ್ತಿದೆ.
ತಗ್ಗು ಪ್ರದೇಶಗಳಲ್ಲಿ ನೀರು ಸಂಗ್ರಹವಾಗುತ್ತಿದೆ, ಅನೇಕ ಅನಾಹುತಗಳಿಗೆ ಕಾರಣವಾಗುತ್ತಿದೆ ಎಂದು ತಿಳಿಸಿದ್ದರು. ಹಿಂದೆ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಸಮಸ್ಯೆ ಕುರಿತು ಗಮನ ಸೆಳೆಯಲಾಗಿತ್ತು. ಅವರು ಬಸವೇಶ್ವರ ವೃತ್ತದಿಂದ ಹಾರೂರ್ಗೇರಿವರೆಗೆ ರಾಜ್ ಕಾಲುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದರು ಎಂದು ತಿಳಿಸಿದ್ದರು. ಕೂಡಲೇ ರಾಜ್ ಕೊಳವೆಯೊಳಗಿನ ಹುಳಿ ಎತ್ತಬೇಕು, ನೀರು ಹರಿದು ಹೋಗಲು ರಾಜ್ ಕೊಳವೆ ಗೋರ್ನಳ್ಳಿ ಅಂತ್ಯದವರೆಗೂ ನಿರ್ಮಿಸಬೇಕು ಎಂದು ಒತ್ತಾಯಿಸಿದ್ದರು. ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಅವರು ಕೂಡಲೇ ರಾಜ್ ಕೊಳವೆ ಹೂಳೆತ್ತಲಾಗುವುದು, ಬಳಿಕ ಗೋರ್ನಳ್ಳಿವರೆಗೆ ಕಾಲುವೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದರು. ನಗರಸಭೆ ಆಯುಕ್ತರು ಸದಸ್ಯ ದಿಗಂಬರ್ ಮಡಿವಾಳ್, ಪ್ರಮುಖರಾದ ಬಸವರಾಜ್ ಅಂಬಾಜಿ, ಅಶೋಕ್ ಹೊಕ್ರಾಣೆ, ಧನ್ರಾಜ್ ಚಿಂಕೋಡೆ, ಮಲ್ಲಿಕಾರ್ಜುನ್ ಬಂತೆ, ವಿಶ್ವನಾಥ್ ಕಾಜಿ, ಶರಣಪ್ಪ ಉಪ್ಪೆ, ಆಕಾಶ್ ಕಾಜಿ, ಹನುಮಂತ್ ಬುಳ್ಳ, ಭೀಮರಾವ್ ಪಾಟೀಲ್, ಪ್ರಕಾಶ್ ಕಾಜಿ ಮೊದಲಾದವರು ಇದ್ದರು. ಬೀದರ್ ಭಾಲ್ಗಿ ತಾಲೂಕಿನ ಧನ್ನೂರ್ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಸತತ 2ನೇ ಬಾರಿಗೆ ರಾಷ್ಟ್ರೀಯ ಗುಣಮಟ್ಟ ಭರವಸೆ ಮಾನದಂಡ NQAS ಪ್ರಮಾಣ ಪತ್ರ ಪಡೆಯುವ ಮೂಲಕ ಗಮನ ಸೆಳೆದಿದೆ. ಕಾಯಕಲ್ಪ ಕಾರ್ಯದಡಿ ಸತತ 3ನೇ ವರ್ಷವೂ ಜಿಲ್ಲೆಗೆ ಪ್ರಥಮ ಸ್ಥಾನದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಸೇವಾ ನಿಬಂಧನೆ, ಸ್ವಚ್ಛತೆ, ರೋಗಿಯ ಹಕ್ಕು, ಒಳಹರಿವು, ಬೆಂಬಲ ಸೇವೆ, ಸೋಂಕು ನಿಯಂತ್ರಣ, ಗುಣಮಟ್ಟದ ನಿರ್ವಹಣೆ ಹಾಗೂ ಫಲಿತಾಂಶ ಆಧಾರದಲ್ಲಿ ಕೇಂದ್ರಕ್ಕೆ NQAS ಪ್ರಮಾಣ ಪತ್ರ ಸಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರಮಾಣ ಪತ್ರಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮೌಲ್ಯಮಾಪನ ನಡೆಸಲಾಗುತ್ತದೆ. ಅತ್ಯುತ್ತಮ ವೈದ್ಯಕೀಯ ಸೇವೆಗಾಗಿ ಕೇಂದ್ರಕ್ಕೆ 2ನೇ ಬಾರಿಗೆ NQAS ಪ್ರಮಾಣ ಪತ್ರ ಹಾಗೂ 3ನೇ ಬಾರಿಗೆ ಜಿಲ್ಲಾ ಮಟ್ಟದ ಕಾಯಕಲ್ಪ ಕಾರ್ಯಕ್ರಮದ ಪ್ರಥಮ ಪ್ರಶಸ್ತಿ ಬಂದಿರುವುದು ಸಂತಸ ಉಂಟು ಮಾಡಿದೆ ಎಂದು ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ದೇವಕಿ ಅಶೋಕ್ ನಾಗೂರೇತ್ ಹೇಳಿದ್ದರು. ಕೇಂದ್ರವು ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗೆ ಹೆಸರಾಗಿದೆ. ಪ್ರಶಸ್ತಿ ಆಸ್ಪತ್ರೆಯ ಸಿಬ್ಬಂದಿಯ ತಂಡದ ರೂಪದ ಸೇವೆಯ ಫಲವಾಗಿದೆ. ಪ್ರಶಸ್ತಿಯಿಂದ ಜವಾಬ್ದಾರಿ ಹೆಚ್ಚಾಗಿದೆ. ಬರುವ ದಿನಗಳಲ್ಲಿ ರೋಗಿಗಳಿಗೆ ಇನ್ನೂ ಉತ್ತಮ ಸೇವೆ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಕೇಂದ್ರವು ಅಗತ್ಯ ಮೂಲಸೌಕರ್ಯಗಳ ಜೊತೆಗೆ ರೋಗಿಗಳಿಗೆ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿವೇಕ್ ಸ್ವಾಮಿ ತಿಳಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.